ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಪಹಲ್ಗಾಮ್ ಉಗ್ರರ ನರಮೇಧ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ವಿರುದ್ಧ ಹಲವು ರೀತಿಯ ಕ್ರಮಗಳನ್ನು ಜರುಗಿಸಿದ್ದು, ದೇಶದ ಯಾವುದೇ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡದಿರಲು ನಿರ್ಧರಿಸಿದೆ. ಇದರ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ರೈತರು ಪಾಕಿಸ್ತಾನಕ್ಕೆ ರಫ್ತಾಗುತ್ತಿದ್ದ ವೀಳ್ಯದೆಲೆಯನ್ನು ಶಾಶ್ವತವಾಗಿ ಕಳಿಸದಿರಲು ನಿರ್ಧರಿಸಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಹೊನ್ನಾವರ ರೈತರಿಂದ ಪಾಕಿಸ್ತಾನಕ್ಕೆ ಶಾಶ್ವತ ನಿರ್ಬಂಧ. ರಫ್ತಾಗುತ್ತಿದ್ದ ವೀಳ್ಯದೆಲೆ ಶಾಶ್ವತ ನಿರ್ಬಂಧಕ್ಕೆ ರೈತರ ಪ್ರತಿಜ್ಞೆ. ವೀಳ್ಯದೆಲೆ ಕಳುಹಿಸುತ್ತಿದ್ದ ದಲ್ಲಾಳಿಗಳೊಂದಿಗೂ ವ್ಯವಹಾರ ಕಡಿತ. ಲಕ್ಷಾಂತರ ರೂಪಾಯಿ ನಷ್ಟವಾದರೂ ಸಹಿಸಿಕೊಳ್ಳಲು ರೈತರ ನಿರ್ಧಾರ. ಪಾಪಿ ಪಾಕಿಸ್ತಾನ ಬೆಂಬಲಿತ ಉಗ್ರರಿಂದ ಪೆಹಲ್ಗಾಮ್ನಲ್ಲಿ ನರಮೇಧವೇ ನಡೆದು ಹೋಯಿತು. ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಉತ್ತರವೇನೋ ಕೊಟ್ಟಿದೆ. ಜೊತೆಗೆ ಪಾಕಿಸ್ತಾನದ ವಾಣಿಜ್ಯ ವ್ಯವಹಾರ ಕೂಡ ಬಂದ್ ಮಾಡಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿ ಪಾತ್ರ ಭಾಗದ ರೈತರಿಂದ ವೀಳ್ಯದೆಲೆಯನ್ನ ದೆಹಲಿ ವರ್ತಕರು ಖರೀದಿ ಮಾಡಿ ಪಾಕಿಸ್ತಾನಕ್ಕೆ ರಫ್ತು ಮಾಡ್ತಾ ಇದ್ರು. ಇದು ಹಲವು ತಲೆಮಾರಿನಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ಯಾವಾಗ ಕೇಂದ್ರ ಸರ್ಕಾರ ಭಾರತದ ವಸ್ತುಗಳು ಪಾಕಿಸ್ತಾನಕ್ಕೆ ಹೋಗದಂತೆ ನಿರ್ಬಂಧ ವಿಧಿಸಿತೋ, ಪಾಕಿಸ್ತಾನದಲ್ಲೂ ಬಹುಬೇಡಿಕೆ ಇರುವ ಹೊನ್ನಾವರದ ವೀಳ್ಯದೆಲೆಗೂ ಅದರ ಬಿಸಿ ತಾಗಿದೆ. ಆದರೆ ಹೊನ್ನಾವರದಿಂದ ದೆಹಲಿಗೆ ಸರಬರಾಜಾಗುತ್ತಿದ್ದ ವೀಳ್ಯದೆಲೆ ಅನ್ಯ ಮಾರ್ಗದಿಂದ ಪಾಕಿಸ್ತಾನಕ್ಕೆ ತೆರಳುತ್ತಾ ಇತ್ತು. ಪ್ರತಿದಿನ ಹೊನ್ನಾವರದಿಂದ 11ಕ್ಕೂ ಹೆಚ್ಚು ಟನ್ ವೀಳ್ಯದೆಲೆ ದೆಹಲಿ ತಲುಪಿ ನಂತರ ಇತರೆ ಮಾರ್ಗದ ಮೂಲಕ ಪಾಕಿಸ್ತಾನ ತಲುಪ್ತಾ ಇತ್ತು. ಆದರೆ ಇದೀಗ ಈ ವಿಷಯ ಮನಗಂಡ ಹೊನ್ನಾವರದ ರೈತರು ದೆಹಲಿಯ ವರ್ತಕರಿಗೆ ವೀಳ್ಯದೆಲೆ ಕಳುಹಿಸುವುದನ್ನೇ ನಿರ್ಬಂಧ ಮಾಡಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ವೀಳ್ಯದೆಲೆ ದೇಶದ ಮಾರುಕಟ್ಟೆಯಲ್ಲೇ ಬಿಕ್ರಿ ಆಗ್ತಾ ಇದ್ದು, ದರ ಕುಸಿದರೂ ನಷ್ಟವನ್ನ ತಡೆದುಕೊಳ್ಳುತ್ತೇವೆ ಎಂಬ ಶಪಥ ಮಾಡಿರುವ ರೈತರು ಶಾಶ್ವತವಾಗಿ ನಿರ್ಬಂಧ ವಿಧಿಸಿದ್ದಾರೆ. ಹೊನ್ನಾವರದ ಶರಾವತಿ ನದಿ ತೀರ ಭಾಗದಲ್ಲಿ ಬೆಳೆಯುವ ವೀಳ್ಯದೆಲೆ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಹೆಸರು ಗಳಿಸಿದೆ. ರಾಣಿ ವೀಳ್ಯದೆಲೆ ಎಂದೇ ಪ್ರಸಿದ್ಧಿ ಪಡೆದಿರುವ ಇಲ್ಲಿನ ವೀಳ್ಯದೆಲೆ ಹೆಚ್ಚು ಬಾಳಿಕೆ, ವಿಶೇಷ ಖಾರ ಮತ್ತು ಸ್ವಾದವನ್ನ ಹೊಂದಿದೆ. ಈ ವೀಳ್ಯದೆಲೆಗೆ ಪಾಕಿಸ್ತಾನವೇ ದೊಡ್ಡ ಮಾರುಕಟ್ಟೆಯಾಗಿತ್ತು. ಮೊದಲು ಮುಂಬೈ ಮೂಲಕ ಪಾಕಿಸ್ತಾನಕ್ಕೆ ಈ ವೀಳ್ಯದೆಲೆ ರಫ್ತಾಗ್ತಾ ಇತ್ತು. ನಂತರ ದೆಹಲಿ ಮೂಲಕ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಐತಿಹಾಸಿಕ ರಫ್ತು ವಹಿವಾಟು ಹೊಂದಿದ್ದ ಈ ವೀಳ್ಯದೆಲೆ ಪಾಕಿಸ್ತಾನಿಯರ ಅಚ್ಚುಮೆಚ್ಚು ಕೂಡ ಆಗಿತ್ತು. ಪ್ರತಿ ಎಕರೆಗೆ 3 ಲಕ್ಷ ಲಾಭವನ್ನ ಇಲ್ಲಿನ ರೈತರು ಗಳಿಸ್ತಾ ಇದ್ರು. ಇದೀಗ ರೈತರ ಈ ನಿರ್ಧಾರದಿಂದ ಒಂದು ಎಲೆ 3 ರೂಪಾಯಿಯಿಂದ 30 ಪೈಸೆಗೆ ಇಳಿಮುಖವಾಗಿದೆ. ಇದೀಗ ಕಲ್ಕತ್ತಾ, ಉತ್ತರ ಪ್ರದೇಶಕ್ಕೆ ಮಾತ್ರ ಈ ಎಲೆ ಸೀಮಿತವಾಗಿದೆ. ಹೀಗಿದ್ದರೂ ಹೊನ್ನಾವರದ ರೈತರು ಮಾತ್ರ ನಮಗೆ ನಷ್ಟವಾದರೂ ತೊಂದರೆ ಇಲ್ಲ, ಲಾಭಕ್ಕೋಸ್ಕರ ವೀಳ್ಯದೆಲೆ ಕೊಟ್ಟು ಬಾಂಬ್ ಹಾಕಿಸಿಕೊಳ್ಳುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದು, ಪಾಕಿಸ್ತಾನಕ್ಕೆ ರಫ್ತು ಮಾಡುವ ದಲ್ಲಾಳಿಗಳಿಗೆ ಶಾಶ್ವತ ನಿರ್ಬಂಧ ಹೇರುವ ಜೊತೆಗೆ ವ್ಯವಹಾರವನ್ನು ಕೂಡ ನಿಲ್ಲಿಸಿದ್ದಾರೆ. ಇದೀಗ ನಮ್ಮ ರಾಜ್ಯ ಸೇರಿದಂತೆ ಕೆಲವು ರಾಜ್ಯಕ್ಕೆ ಮಾತ್ರ ಈ ವೀಳ್ಯದೆಲೆ ಸರಬರಾಜು ಮಾಡುತ್ತಿದ್ದಾರೆ. ವೀಳ್ಯದೆಲೆ ಅಂತ ಹೇಳ್ತಾರೆ. ಇದಕ್ಕೆ ಹೊಸ ಕುಳಿ ವೀಳ್ಯದೆಲೆ ಅಂತ ಫೇಮಸ್ ಆಗಿದೆ. ಇದು ಭಾರತದ ಎಲ್ಲ ರಾಜ್ಯಗಳಿಗೂ ಹೋಗ್ತದೆ. ಅದರಲ್ಲೂ UP ಮತ್ತು MP ಡೆಲ್ಲಿಗೆ ಭಾಗಕ್ಕೆ ಜಾಸ್ತಿ ಹೋಗ್ತಾ ಇದೆ. ಇವಾಗ ಪೆಹಲ್ಗಾಮ್ ದಾಳಿ ಆದ ನಂತರ ನಾವು ಡೆಲ್ಲಿಗೆ ಕೊಡುವುದನ್ನು ನಿಲ್ಲಿಸಿದ್ದೇವೆ. ಯಾವ್ದಕ್ಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಇಲ್ಲಿಯ ಎಲ್ಲ ಬೆಳೆಗಾರರು ನಿರ್ಧಾರ ಮಾಡಿದ್ದಾರೆ, ನಾವು ಅಲ್ಲಿಗೆ ವೀಳ್ಯದೆಲೆಯನ್ನು ಕೊಡಬಾರ್ದು ಅಂತ. ಡೆಲ್ಲಿಗೆ ಹಾಕಿ ಪಾಕಿಸ್ತಾನಕ್ಕೆ ಕೊಡಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ವಿ. ಹಾಗಾಗಿ ನಾವು ಡೆಲ್ಲಿಗೆ ಈಗ ವೀಳ್ಯದೆಲೆಯನ್ನು ಆಗ್ತಾ ಇಲ್ಲ. ಇಲ್ಲಿಂದ ಹೊನ್ನಾವರದಿಂದ ಹೋಗ್ತಾ ಇರುವಂಥ ವೀಳ್ಯದೆಲೆಯನ್ನು ಪ್ರತಿದಿನ ಎಷ್ಟು ಕ್ವಿಂಟಲ್ ಹೋಗುತ್ತೆ ಸರ್? ಪ್ರತಿದಿನ ಇಲ್ಲಿಂದ ಒಂದು 5 ಟನ್ ಎಲೆ ಇಲ್ಲಿಂದ ಹೋಗ್ತಾ ಇದೆ. ಅದನ್ನು ನಾವು ರೈತರಿಗೆ ನಷ್ಟ ಆದ್ರೂ ಅಡ್ಡಿ ಇಲ್ಲ ಅಂತ ಹೇಳಿ ಪಾಕಿಸ್ತಾನದೊಟ್ಟಿಗೆ ನಮ್ಮ ವ್ಯವಹಾರ ಬೇಡ ಅಂತ ಬಂದ್ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮಿಂದ ಲಾಭ ಪಡೆದು ನಮ್ಮ ಮೇಲೆಯೇ ಶೆಲ್ ದಾಳಿ ಮಾಡುವ ಪಾಪಿ ಪಾಕಿಸ್ತಾನಕ್ಕೆ ಯೋಧರ ಜೊತೆ ರೈತರು ತಕ್ಕ ಉತ್ತರ ನೀಡುತ್ತಿದ್ದಾರೆ.